ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿ. ನನ್ನ ಹೆಸರು ಸ್ನೇಹ. ನಾವು ಈಗ ಒಂದು ಕಾಮಿಡಿಯನ್ನು ಮಾಡುತ್ತಿದ್ದೇವೆ. ನನ್ನ ಪಾತ್ರ ಶಿಕ್ಷಕ. ನನ್ನ ಹೆಸರು ವರ್ಷಿತಾ. ನನ್ನ ಪಾತ್ರ ವಿದ್ಯಾರ್ಥಿ. ನಂದು ಒಂದು ಟ್ಯಾಲೆಂಟ್ ಇದೆ. ನನ್ನ ಟ್ಯಾಲೆಂಟ್ ಬಗ್ಗೆ ಗಣ್ಣ ಮಾಡಬೇಡ್ರಿ. ಅದೇನ್ ಪ್ರಶ್ನೆ ಕೇಳ್ಬೇಕಂತಿದ್ದೀರಾ ಕೇಳಿ. ಪ್ರಶ್ನೆ ಅಲ್ಲ, ಪ್ರಬಂಧ ಬರೆಯಕ್ ಬರುತ್ತಾ? ಬರುತ್ತೆ ಮೇಸ್ಟ್ರೆ. ನನ್ನ ಹೆಸರು ಉಳಿಸ್ತೀಯಾ? ಉಳಿಸ್ತೀನಿ ಮೇಸ್ಟ್ರೆ. ಅದ್ ಯಾವ ವಿಷಯದ ಬಗ್ಗೆ ಪ್ರಬಂಧ ಕೊಟ್ರು ಬರೀತೀಯಾ? ಅದ್ಯಾವ ವಿಷಯ ಬಗ್ಗೆ ಪ್ರಬಂಧ ಕೊಟ್ಟರು ಬರೀತೀನಿ. ಸರಿ, ಒಂದ್ ಕೆಲ್ಸ ಮಾಡು. ಹಸು ಅನ್ನೋ ವಿಷಯ ಕೊಟ್ರೆ ಏನ್ ಪ್ರಬಂಧ ಬರೀತೀಯಾ? ಹಸು ಒಂದು ಸಾಕು ಪ್ರಾಣಿ. ಹಸು ಕರ್ರಾಗಿದ್ರು ಬೆಳ್ಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಬೆಣ್ಣೆಯಾಗಿ, ಬೆಣ್ಣೆಯಿಂದ ಸಿಹಿ ತುಪ್ಪವಾಗುತ್ತದೆ. ತುಪ್ಪದಿಂದ ತರತರವಾದ ಸಿಹಿ ತಿನಿಸುಗಳನ್ನು ಮಾಡಲಾಗುತ್ತದೆ. ಹಸು ಸಗಣಿಯನ್ನು ಹಾಕುತ್ತದೆ. ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ನಾನ್ ಅನ್ಕೊಂಡಷ್ಟು ದಡ್ಡ ಏನಲ್ಲ ನೀನು. ನನಗೇನೋ ಹಸು ಅನ್ನೋ ವಿಷಯ ಬಾಯಿಗೆ ಬಂತು. ಅವ್ರು ಬೇರೆ ವಿಷಯದ ಬಗ್ಗೆ ಪ್ರಬಂಧ ಬರಿ ಅಂದ್ರೆ ಏನ್ ಮಾಡ್ತೀಯಾ? ಬರಿತೀನಿ ಮೇಸ್ಟ್ರೆ. ಸರಿ, ಹಂಗಂದ್ರೆ ಈಗ ಅವ್ರು ಕಾರಿನ ವಿಷಯ ಕಾರ್ ಅಂತ ಕೊಟ್ಟು ಅದ್ರ ಬಗ್ಗೆ ಪ್ರಬಂಧ ಬರಿ ಅಂದ್ರೆ ಏನ್ ಬರೀತೀಯಾ? ಕಾರಿಗೆ 4 ಚಕ್ರ ಇರುತ್ತದೆ. ಹಿಂದೆ ಸ್ಟೆಪ್ನಿ ಅಂತ ಇರುತ್ತದೆ. ಕಾರಿಗೆ 4 ಡೋರ್ಗಳು ಇರುತ್ತವೆ. ಕಾರಿಗೆ 4 ಕಿಟಕಿಗಳು ಇರುತ್ತವೆ. ಕಾರಿನಿಂದ ಹೊರಗಡೆ ನೋಡಿದಾಗ ಮನುಷ್ಯರು ಕಾಣಿಸ್ತಾರೆ. ಹಾಗೆ ಹಸುನು ಕೂಡ ಕಾಣುತ್ತದೆ. ಹಸು ಕರ್ರಾಗಿದ್ರು ಬೆಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಬೆಣ್ಣೆಯಾಗಿ, ಬೆಣ್ಣೆಯನ್ನು ಕಾಯಿಸಿ ಸಿಹಿ ತುಪ್ಪವಾಗುತ್ತದೆ. ತುಪ್ಪದಿಂದ ಸಿಹಿ ತಿನಿಸುಗಳನ್ನು ಮಾಡಲಾಗುತ್ತದೆ. ಹಸು ಸಗಣಿಯನ್ನು ಹಾಕುತ್ತದೆ. ಎಲ್ಲರೂ ಹಸು ಬಗ್ಗೆನೇ ಬರ್ತೀಯಲ್ಲೋ. ನಾನ್ ನಿನಗೆ ಕಾರ್ ಬಗ್ಗೆ ಹೇಳು ಅಂತ ಹೇಳಿದ್ದು. ಸರಿ, ಒಂದ್ ಕೆಲ್ಸ ಮಾಡು. ಈಗ ಅವ್ರು ಲೈಟಿಂಗ್ ಕಂಬದ ಬಗ್ಗೆ ಬರಿ ಅಂದ್ರೆ ಏನ್ ಬರೀತೀಯ? ಲೈಟಿಂಗ್ ಕಂಬ. ರಸ್ತೆಯ ತುದಿ ಭಾಗದಲ್ಲಿ ಲೈಟಿಂಗ್ ಕಂಬ ಇರುತ್ತದೆ. ಇದು ಮನೆ ಮನೆಗೂ ವಿದ್ಯುತ್ ಸಂಪರ್ಕಿಸುತ್ತದೆ. ಲೈಟಿಂಗ್ ಕಂಬಕ್ಕೆ ತಂತಿಯನ್ನು ಕಟ್ಟಿರುತ್ತಾರೆ. ಅದರ ಮೇಲೆ ಬಟ್ಟೆಗಳನ್ನು ಒಣಗಿರುತ್ತಾರೆ. ತಂತಿಗೆ ಹಸುವನ್ನು ಕಟ್ಟಿರುತ್ತಾರೆ. ಹಸು ಬೆಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರಾಗಿ, ಮೊಸರಾಗಿ ಮಜ್ಜಿಗೆಯಾಗಿ, ಮಜ್ಜಿಗೆಯಿಂದ ಬೆಣ್ಣೆಯಾಗಿ, ಬೆಣ್ಣೆಯಿಂದ ಸಿಹಿ ತುಪ್ಪವಾಗುತ್ತದೆ. ಹಸು ಬಗ್ಗೆನೇ ಬರ್ತೀಯಲ್ಲೋ. ನನಗೆ ಇಂಥ ಟಾಪಿಕ್ ಕೊಡ್ಬಾರ್ದು, ನಿನಗೆ ಟಫ್ ಇರೋ ಟಾಪಿಕ್ ಕೊಡ್ಬೇಕು. ಈಗ ಅವರು ಫ್ಲೈಟ್ ಏರೋಪ್ಲೇನ್ ಬಗ್ಗೆ ಪ್ರಬಂಧ ಬರೆಯೋದು ಏನ್ ಏರೋಪ್ಲೇನ್ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ. ಏರೋಪ್ಲೇನ್ ಕನ್ನಡದಲ್ಲಿ ವಿಮಾನ ಎಂದು ಕರೆಯಲಾಗುತ್ತದೆ. ಏರೋಪ್ಲೇನ್ ಮೇಲಿನಿಂದ ನೋಡಿದಾಗ ಎಲ್ಲರೂ ಚಿಕ್ಕ ಚಿಕ್ಕದಾಗಿ ಕಾಣುತ್ತವೆ. ಆಗ ಹಸುನು ಕೂಡ ಚಿಕ್ಕ ಚಿಕ್ಕ. ಹಸು ಕರ್ರಾಗಿದ್ದರೂ ಬೆಳ್ಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಮಜ್ಜಿಗೆಯಾಗಿ, ಮಜ್ಜಿಗೆಯಿಂದ ಬೆಣ್ಣೆಯಿಂದ ನಿನ್ ಮಕ್ಕಕ್ಕೆಷ್ಟು ನಾನ್ ಹೇಳಿದ ವಿಮಾನದ ಬಗ್ಗೆ ಬರಿ ಅಂತ, ಹಸು ಬಗ್ಗೆ ಬರಿ ಅಂತ ಅಲ್ಲ. ಈಗ ನಿನಗ ಹಂಗಿಂಗ್ ಹೇಳ್ಬಾರ್ದು. ಭೂಮಿ ಮೇಲೆ ವಿಷಯ ಕೊಟ್ರೆ ತಾನೇ ನೀನು ಹಸು ಪದ ಎತ್ತದು. ಮಂಗಳ ಗ್ರಹದ ಬಗ್ಗೆ ಬರಿ ಅಂದ್ರೆ ಏನ್ ಬರೀತೀಯೋ? ಮಂಗಳ ಗ್ರಹ ಒಂದು ಸುಂದರವಾದ ಜಾಗ. ನಿಮ್ ತಾತ ನೋಡ್ಕೊಂಡ್ ವಿಜ್ಞಾನಿಗಳು ಮಂಗಳ ಗ್ರಹ ಒಂದು ಸುಂದರವಾದ ಜಾಗ ಎಂದು ಹೇಳಿದ್ದಾರೆ. ಮಂಗಳ ಗ್ರಹದಲ್ಲಿ ಮನುಷ್ಯರು ಕೂಡ ವಾಸಿಸಬಹುದು. ಹೋದ್ರೆ ಮನುಷ್ಯರಷ್ಟೇ ಹೋಗ್ತಾರಾ? ಇಲ್ಲ, ಜೊತೆಗೆ ಹೆಂಡತಿ ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಜೊತೆಗೆ ಹಸುನು ಕೂಡ ಕರ್ಕೊಂಡು ಹೋಗ್ತಾರೆ. ಹಸು ಬೆಳಗಿನ ಹಾಲು ಕೊಡುತ್ತದೆ. ಹಾಲಿನಿಂದ ಮೊಸರಾಗಿ, ಮೊಸರಿನಿಂದ ಮಜ್ಜಿಗೆಯಾಗಿ, ಮಜ್ಜಿಗೆಯಿಂದ ಬೆಣ್ಣೆಯಾಗಿ, ಬೆಣ್ಣೆಯಿಂದ ಸಿಹಿ ತುಪ್ಪವಾಗುತ್ತದೆ. ತುಪ್ಪದಿಂದ ತರತರವಾದ ಸಿಹಿ ತುಪ್ಪ. ಅಯೋಗ್ಯ ನನ್ ಮಗ, ಇವ್ನ ಇಟ್ಕೊಂಡು ನನಗೆ ಎಣ್ಗಕ್ಕಾಗಲ್ಲ. ನೀವೇ ಯಾರಾದ್ರೂ ಬುದ್ಧಿವಂತರು ಇವನಿಗೊಂದು ವಿಷಯ ಕೊಟ್ಟು ಪ್ರಬಂಧ ಹೇಳಿಸ್ರಿ. ನಡೆಸೋಣ.